ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ಘೋಷಿಸಲಾಗಿದೆ. ಬಾಂಗ್ಲಾದೇಶದ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ICT ಈ ನಿರ್ಧಾರವನ್ನು ಸೋಮವಾರ ಪ್ರಕಟಿಸಿದೆ. ಶೇಖ್ ಹಸೀನಾ ಅವರ ಗೈರು ಹಾಜರಿಯಲ್ಲಿಯೇ ಈ ವಿಚಾರಣೆ ನಡೆದಿದೆ. ಕೋರ್ಟಿನಲ್ಲಿ ಅವರ ಪರವಾಗಿ ವಾದಿಸಲು ಬಾಂಗ್ಲಾ ಸರ್ಕಾರವೇ ಒಬ್ಬ ವಕೀಲನನ್ನು ನೇಮಿಸಿತ್ತು. 3 ನ್ಯಾಯಾಧೀಶರ ನ್ಯಾಯಪೀಠದ ಮುಂದೆ 1 ವರ್ಷ ಕಾಲ ವಿಚಾರಣೆ ನಡೆದಿದೆ. ಸೋಮವಾರ ಈ ಶಿಕ್ಷೆ ಪ್ರಕಟವಾಗಿದೆ. ಶೇಖ್ ಹಸೀನಾ ಈಗ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಅವರು ದೆಹಲಿಯ ಭಾರಿ ಭದ್ರತೆಯುಳ್ಳ ಲುಟೆನ್ಸ್ ಪ್ರದೇಶದಲ್ಲಿ ವಾಸವಿದ್ದಾರೆ. ಅಲ್ಲಿರುವ ಬಂಗಲೆಗಳ ಒಂದರಲ್ಲಿ ಅವರಿದ್ದಾರೆ. ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವರು ಅಪರೂಪಕ್ಕೆ ಹೊರಬಂದಿದ್ದನ್ನು ಕೆಲವರು ನೋಡಿದ್ದಾರೆ. ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಬಾಂಗ್ಲಾದಲ್ಲಿ ಜನರು ಪ್ರತಿಭಟನೆ ಮೇರೆ ಮೀರಿತ್ತು. ಲಕ್ಷಾಂತರ ಯುವ ಜನರು ಸರ್ಕಾರದ ವಿರುದ್ಧ ದಂಗೆ ಎದ್ದರು, ಬೀದಿಗಿಳಿದು ಪ್ರತಿಭಟಿಸಿದರು, ಪ್ರಧಾನಿ ನಿವಾಸಕ್ಕೆ ಬೆಂಕಿ ಹಚ್ಚಿದರು. ಶೇಖ್ ಹಸೀನಾ ಪ್ರತಿಭಟನೆಗೆ ಬೆದರಿ ಭಾರತಕ್ಕೆ ಪಲಾಯನ ಮಾಡಿದರು. ಕರೆಕ್ಟಾಗಿ ಹೇಳೋದಾದರೆ ಆಗಸ್ಟ್ 5, 2024 ಅಂದರೆ 1 ವರ್ಷ 3 ತಿಂಗಳ ಹಿಂದೆ ಶೇಖ್ ಹಸೀನಾ ಹೆಲಿಕಾಪ್ಟರ್ ಒಂದರಲ್ಲಿ ಭಾರತದ ಗಡಿಯೊಳಕ್ಕೆ ಬಂದಿಳಿದಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಇವರಿಗೆ ಆಶ್ರಯ ಕೊಟ್ಟಿದೆ. ಶೇಖ್ ಹಸೀನಾ ವಿರುದ್ಧ ಇರೋ ಆರೋಪಗಳೇನು? ಪ್ರತಿಭಟನೆಕಾರರ ಮೇಲೆ ಪೊಲೀಸರು ಬಲ ಪ್ರಯೋಗಿಸಿದ್ದು, ಗುಂಡು ಹಾರಿಸಿದ್ದು ಮತ್ತು 1400ಕ್ಕೂ ಹೆಚ್ಚು ಜನರ ಕೊಲೆಗೆ ಕಾರಣರಾದದ್ದು. ಈ ಘರ್ಷಣೆಗಳಲ್ಲಿ 25,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಶೇಖ್ ಹಸೀನಾ 15 ವರ್ಷಗಳ ಕಾಲ ಪ್ರಧಾನಿಯಾಗಿ ದೇಶವನ್ನು ಆಳಿದ್ದಾರೆ. ಅವರು ದೇಶ ಬಿಟ್ಟು ಪಲಾಯನಗೈದ ಬಳಿಕ ದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಸಾರ್ವಜನಿಕರು ಲೂಟಿ ದೊಂಬಿಗಳಲ್ಲಿ ತೊಡಗಿದ್ದಾರೆ. ಮಿಲಿಟರಿ ನೆರವಿನಿಂದ ಪ್ರತಿಪಕ್ಷದ ನಾಯಕರ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಬಳಿಕ ಮೊಹಮ್ಮದ್ ಯೂನಸ್ ಅವರನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಲಾಯಿತು. ದೇಶದಲ್ಲಿ ಮಧ್ಯಂತರ ಸರ್ಕಾರ ಆಡಳಿತ ವಹಿಸಿಕೊಂಡಿತ್ತು. ಈಗ ಅವರ ಆಡಳಿತ ಅವಧಿಯಲ್ಲಿ ಕೋರ್ಟ್ ವಿಚಾರಣೆ ನಡೆಸಿ ಮರಣದಂಡನೆ ಶಿಕ್ಷೆಯನ್ನು ಪ್ರಕಟಿಸಿದೆ. ಈ ಮರಣದಂಡನೆಯ ತೀರ್ಪನ್ನು ಶೇಖ್ ಹಸೀನಾ ಒಪ್ಪಿಕೊಂಡಿಲ್ಲ. ಇದು ಕಾಂಗರೋ ಕೋರ್ಟ್ ನ್ಯಾಯಬದ್ಧವಾಗಿ ವಿಚಾರಣೆ ನಡೆದಿಲ್ಲ ಎಂದು ಅವರು ದೆಹಲಿಯಿಂದನೇ ಹೇಳಿಕೆ ನೀಡಿದ್ದಾರೆ. ಹಸೀನಾರ ವಕೀಲರು ವಿಶ್ವಸಂಸ್ಥೆ ಮೊರೆ ಹೋಗಿದ್ದಾರೆ. ಈ ಮಧ್ಯೆ ಬಾಂಗ್ಲಾದಲ್ಲಿ ನಿಷೇಧಗೊಂಡಿರುವ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ ಕಾರ್ಯಕರ್ತರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಬಾಂಗ್ಲಾ ಸರ್ಕಾರ ಈಗ ಭಾರತ ಸರ್ಕಾರಕ್ಕೆ ಒಂದು ಮನವಿ ಮಾಡಿದೆ. ಹಸೀನಾ ಅವರನ್ನು ವಾಪಸ್ ಕಳಿಸಿಕೊಡಿ ಎಂದು ಹೇಳಿಕೊಂಡಿದೆ. ನಮ್ಮ ಸರ್ಕಾರ ಏನು ಉತ್ತರಿಸ್ತಿದೆಯೋ ಬಹಿರಂಗ ಆಗಿಲ್ಲ. ಶೇಖ್ ಹಸೀನಾ ಈ ಹಿಂದೆ ದೇಶಭ್ರಷ್ಟರಾಗಿ ಭಾರತಕ್ಕೆ ಬಂದು ನೆಲೆಸಿದ್ದರು. 1975ರಲ್ಲಿ ಅವರ ತಂದೆ ಆಗಿನ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆ ಆಗಿತ್ತು. ಆಗ ಭಾರತಕ್ಕೆ ಪಲಾಯನ ಮಾಡಿ ಬಂದು ಶೇಖ್ ಹಸೀನಾ ಮತ್ತು ಕುಟುಂಬದವರು 1981ರವರೆಗೆ ಇಲ್ಲೇ ಇದ್ದರು. ಬಳಿಕ ಬಾಂಗ್ಲಾಗೆ ತೆರಳಿ ಅವಾಮಿ ಲೀಗ್ ಸಂಘಟಿಸಿ ಅಧಿಕಾರಕ್ಕೆ ಬಂದರು. ಭಾರತ ಈಗ ಏನು ಮಾಡುತ್ತೆ? ಶೇಖ್ ಹಸೀನಾ ಅವರನ್ನು ವಾಪಸ್ ಕಳಿಸ್ತದ? ಗಡೀಪಾರು ಮಾಡಿ ಎಂದು 1 ವರ್ಷದಲ್ಲಿ ಹಲವು ಸಲ ಮನವಿ ಮಾಡಿದೆ. ಭಾರತ ಸರ್ಕಾರ ಒಪ್ಪಿಲ್ಲ. ಈಗಲೂ ಭಾರತ ಸರ್ಕಾರ ಒಪ್ಪುವಂತೆ ಕಾಣ್ತಾ ಇಲ್ಲ. ಭಾರತ ಮತ್ತು ಬಾಂಗ್ಲಾ ಮಧ್ಯೆ ಅಪರಾಧಿಗಳ ಗಡೀಪಾರು ಒಪ್ಪಂದ ಜಾರಿಯಲ್ಲಿದೆ. ಆದರೆ ಅದರ ಪರಿಧಿಯಲ್ಲಿ ರಾಜಕೀಯ ಕೈದಿಗಳು ಬರ್ತಾರಾ ಅನ್ನೋದು ಸ್ಪಷ್ಟವಿಲ್ಲ. ಭಾರತದ ರಾಜತಾಂತ್ರಿಕ ಮೂಲಗಳ ಪ್ರಕಾರ ಬಾಂಗ್ಲಾದಲ್ಲಿ ಸ್ಥಿರ ಸರ್ಕಾರ ಇಲ್ಲ. ತನಿಖೆ ಕೂಡ ನ್ಯಾಯಬದ್ಧವಾಗಿ ನಡೆದಿಲ್ಲ. ಹಾಗಾಗಿ ನೇರವಾಗಿ ಗಡೀಪಾರು ಮಾಡೋದಿಲ್ಲ. ಆದರೆ ಬಾಂಗ್ಲಾದಲ್ಲಿರುವ ಮಧ್ಯಂತರ ಸರ್ಕಾರದ ಜೊತೆಗೆ ಈ ಕುರಿತು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದ 2 ಸರ್ಕಾರಗಳ ಮಧ್ಯೆ ಮನಸ್ತಾಪ ಬರಬಹುದು. ವಾಣಿಜ್ಯ ವಹಿವಾಟುಗಳಲ್ಲಿ ವ್ಯತ್ಯಯ ಉಂಟಾಗಬಹುದು. ಆದರೆ ಭಾರತ ಸರ್ಕಾರ ಶೇಖ್ ಹಸೀನಾ ಅವರನ್ನು ಗಡೀಪಾರು ಮಾಡುವ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಹೀಗಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ.